ವಿಜಯಾನಂದ ಕಾಶಪ್ಪನವರ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿತು. ನನಗೆ ಎರಡನೇ ಅವಧಿಯಲ್ಲಿ ಅವಕಾಶ ಸಿಗುತ್ತೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವ ಸ್ಥಾನದ ಬಗ್ಗೆ ಸಿಎಂ ಜೊತೆ ಮಾತಾಡಿದ್ದೀನಿ. ಪಂಚಮಸಾಲಿ ಸಮುದಾಯ ಕಾಂಗ್ರೆಸ್ ಜೊತೆಗೆ ಇದೆ. ಪಂಚಮಸಾಲಿ ಸಮುದಾಯಕ್ಕೆ ಕಾಂಗ್ರೆಸ್ ನ್ಯಾಯ ನೀಡಬೇಕು ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ವಿಜಯಾನಂದ ಕಾಶಪ್ಪನವರ್ ಮಾತಾಡಿದ್ದಾರೆ. ಕಾಂಗ್ರೆಸ್ನ ಶಾಸಕರಾಗಿರುವಂಥ ವಿಜಯಾನಂದ ಕಾಶಪ್ಪನವರು ಇದ್ದಾರೆ. ಮೊನ್ನೆ ಅವರ ವಿಚಾರಕ್ಕೆ ಪತ್ರಿಕಾಗೋಷ್ಠಿ ಕೂಡ ಆಯಿತು. ಅವರ ಅಭಿಮಾನಿಗಳು ಅವರ ಕಾರ್ಯಕರ್ತರೆಲ್ಲರೂ ಕೂಡ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದರು. ಮೊದಲ ಪಟ್ಟಿಯಲ್ಲಿ ಅವರ ಹೆಸರಿಲ್ಲ. ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ ಕೇಳೋಣ. ಖಂಡಿತವಾಗಿ ಕೇವಲ ಕೆಲವಷ್ಟು ಜನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ 10 ಜನ ಅಂತಿತ್ತು. ಅಂದರೆ 10 ಜನನ ಮಾಡಿಬಿಟ್ಟು ನೆಕ್ಸ್ಟು ಎರಡನೇ ಹಂತದಲ್ಲಿ ಬಹುತೇಕ ಈ ನಮ್ಮ ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಚುನಾವಣೆ ಆದ ನಂತರ ಮಾಡಬೇಕು ಅನ್ನೋದೇ ಇತ್ತು. ಆದರೆ ಅನಿವಾರ್ಯ ಕಾರಣದಿಂದ ಕೆಲವಷ್ಟು ಕೊನೆಗಳಿಗೆಯಲ್ಲಿ ಕೆಲವಷ್ಟು ಹೆಸರು ಸೇರಿದ್ದಾವೆ. ಬಹುತೇಕ ಎರಡನೇ ಹಂತದಲ್ಲಿ ನಮಗೆಲ್ಲ ವಿಶ್ವಾಸ ಇದೆ ಈ ಸಮುದಾಯವನ್ನು ಗುರುತಿಸುವಂಥದ್ದಾಗಿರ್ಬೋದು. ಯಾಕಂದರೆ ಸಮುದಾಯ ಇವತ್ತು ಗಟ್ಟಿಯಾಗಿ ಪಕ್ಷದ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ನಾವೆಲ್ಲ ಇರೋದ್ರಿಂದ, ಯಾಕಂದರೆ ಕಳೆದ 50 ವರ್ಷದಿಂದ ನಮ್ಮ ತಂದೆ ತಾಯಿ ನಾನು 3ನೇ ತಲೆಮಾರು ಈ ಪಕ್ಷದಲ್ಲಿ ನಾವು ಇದ್ದೀವಿ. ಖಂಡಿತವಾಗಿ ಈ ಬಾರಿ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ ಅನ್ನೋದು ವಿಶ್ವಾಸ ನಮಗಿದೆ. ಖಂಡಿತವಾಗಿ ಈ ಎರಡನೇ ಹಂತದಲ್ಲಿ ಅವಕಾಶ ಕೊಡ್ತಾರೆ. ಸ್ವಲ್ಪ ಸಾಫ್ಟ್ ಆಗಿದ್ದೀರಿ ನೀವು. ಮೊನ್ನೆ ನಿಮ್ಮ ಅಭಿಮಾನಿಗಳಲ್ಲಿ ಸ್ವಲ್ಪ ರೋಷದಿಂದ ಮಾತಾಡ್ತೀರಿ, ನೀವು ಸ್ವಲ್ಪ ಸಾಫ್ಟಾಗಿ ಮಾತಾಡ್ತಾ ಇದ್ದೀರಿ. ಎಲ್ಲರೂ ರೋಷಗೊಂಡ್ರೆ ಸಮಾಧಾನ ಮಾಡೋರು ಯಾರು? ಸಮಾಧಾನ ಇರಬೇಕಾಗತ್ತೆ. ಸಮಾಧಾನ ಇದ್ದಾಗಲೇ ಎಲ್ಲದಕ್ಕೂ ಪಡೆಯೋದಕ್ಕೆ ಅಂತ ಅನ್ನೋದನ್ನು ಗಾದಿ ಮಾತು ನಮ್ಮ ಹಿರಿಯರು ಹೇಳಿದ ಮಾತನ್ನು ಕೇಳಿದ್ದೀವಿ. ಖಂಡಿತವಾಗಿ ಅವಕಾಶ ಕಲ್ಪಿಸಿಕೊಡ್ತಾರೆ ಅನ್ನೋದು ವಿಶ್ವಾಸ ಇದ್ದಾಗ ಅದರಲ್ಲಿ ಗೊಂದಲ ಗಲಾಟೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. KPCCಗೆ ಹರಿಪ್ರಸಾದ್ ಅವರನ್ನ ನೇಮಕ ಮಾಡಿದರು. ಜಾತಿ ಸಮೀಕರಣ ನೋಡ್ತಾ ಹೋದರೆ ಅವರು OBC, ಈಡಿಗ ಸಮುದಾಯದವರು. ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗರು. ಜಾತಿ ಕಾಂಬಿನೇಷನ್ ನೋಡಿ ಮಾಡ್ತಾ ಇದ್ದಂಗೆ ಕಾಣ್ತಾ ಇದೆ. ಜೊತೆಗೆ ಲಿಂಗಾಯತರಿಗೆ ಏನಾದರೂ ಅವಕಾಶ ಜಾಸ್ತಿ ಕೊಡಬೇಕು ಅನ್ನೋಂಥ ಬೇಡಿಕೆ ನಿಮ್ಮದು ಯಾವ ಮಟ್ಟದಲ್ಲಿದೆ? ನೋಡಿ, ನಮ್ಮದು ಜಾತ್ಯತೀತ ಪಕ್ಷ, ಸೆಕ್ಯುಲರ್ ಪಕ್ಷ ಅಂತ ಕಾಂಗ್ರೆಸ್ ಪಕ್ಷ ಇರೋದು. ಎಲ್ಲರನ್ನೂ ಅವಕಾಶವನ್ನು ಕೊಡುವಂಥದ್ದೇ ನಮ್ಮ ಮೂಲ ಉದ್ದೇಶ. ಇವತ್ತು OBC ಇರ್ಬೋದು, ಮುಂದುಳಿದ ವರ್ಗ ಇರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಇರ್ಬೋದು, ಎಲ್ಲರಿಗೂ ಕೂಡ ಅಲ್ಪಸಂಖ್ಯಾತರು ಎಲ್ಲರಿಗೂ ಕೂಡ ನ್ಯಾಯವನ್ನು ಕೊಡುವಂಥ ಕೆಲಸ ಇವತ್ತು ಈ ರಾಷ್ಟ್ರದಲ್ಲಿ ಯಾವುದಾದ್ರೂ ಒಂದು ಪಕ್ಷ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷ. ಆ ನಿಟ್ಟಿನಲ್ಲಿ ಎಲ್ಲ ವರ್ಗದ ಎಲ್ಲ ಸಮುದಾಯದ ಜನರಿಗೆ ಇವತ್ತು ನ್ಯಾಯವನ್ನು ಖಂಡಿತವಾಗಿ ಒದಗಿಸ್ತಾರೆ. ಅದು ನಮ್ಮ ಪಕ್ಷದ ಒಂದು ಸಿದ್ಧಾಂತ ಅನ್ನೋ ಮಾತನ್ನು ಕೂಡ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಭೇಟಿಯಾಗಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ನಿನ್ನೆ ಪ್ರಮಾಣ ವಚನ ಆದ ನಂತರ ನಾನು ಅಲ್ಲಿ ಅಭಿನಂದನೆ ತಿಳಿಸಿದ್ದೀನಿ. ಇದೀಗ ತಾನೇ ನಮ್ಮ ಕ್ಷೇತ್ರದ ಜನ ಕೂಡ ಬಂದಿದ್ದರು. ಅವರಿಗೆ ಭೇಟಿ ಮಾಡಿಸುವಂಥ ಕೆಲಸ ಮಾಡಿದ್ದೀನಿ. ವಿಶ್ವಾಸ ಇದೆ, ಖಂಡಿತವಾಗಿ ವಿಶ್ವಾಸ ಇದೆ. ಇದು ವಿಜಯಾನಂದ ಕಾಶಪ್ಪನವರ ಮಾತು. ಕ್ಯಾಮ್ರಾ ಪರ್ಸನ್ ಗುರುಮೂರ್ತಿ ಜೊತೆ ರವಿ ಶಿವರಾಮ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.